ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಎಷ್ಟು ದಿವಸ ಆಗಿತ್ತು ವ್ಲಾಗ್ ಮಾಡಿ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ನಾನು ಮತ್ತು ಜೈದು ನಮ್ಮ ಕಾಲೇಜ್ಗೆ ಹೋಗ್ತಿದ್ದೀವಿ ವಿದ್ಯಾವಾಹಿನಿಗೆ ಮಾಸ್ಕ್ ಕಟ್ಟಿಸ್ಕೊಂಬರೋಕ್ಕೆ. ನೋಡ್ರಿ ಅಣ್ಣ ಬಂದ ಕಾಲೇಜ್ಗೆ ಹೋಗಿ ಮಿನ್ಸ್ತಾವನೇ. ಅಲ್ಲಿ ಯಾವ ಹುಡುಗಿ ಸಿಗ್ತಾಳೋ ಗೊತ್ತಿಲ್ಲ. ಇವತ್ತು ಗರ್ಲ್ ಫ್ರೆಂಡೇ ಬೇರೆ. ಕಾಲೇಜಿಗೆ ಓದಿದ್ದು ಮೊದಲು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತಿದ್ವಿ. ಈಗ ನೋಡ್ರಿ ಇಲ್ಲಿ ಕುಗಂತಿದ್ವಿ ಮೊದಲು ಹಳ್ಳಿ ಮರ್ತಾಗ. ಇಲ್ಲೆಲ್ಲ ಈಗೇನು ಇಲ್ಲ, ಅಲ್ಲಿಗೆ ಹೋಗಕ್ಕೆ ಕಾಂಪೌಂಡ್ ಹಾಕ್ಬಿಟ್ಟವ್ರು. ಈ ರೋಡ್ ಅಂತೂ ಗುರ್ರ ಹಸ್ಕೊಂಡು ಹೋಗೋದು, ಖಾಲಿ ಹೊಡಿತಾ ಇದೆ. ಬಸ್ ನಿಲ್ಸ್ಕೊಳಕ್ ಮಾಡ್ಕೊಂಬಿಟ್ಟವ್ರು ಇವರೆಲ್ಲ ಇಲ್ಲಿ. ನೋಡ್ರಿ ಈಗ ಏನೋ ಸೋಲಾರ್ ಸಿಸ್ಟಮ್ ಎಲ್ಲ ಹಾಕ್ಬಿಟ್ಟವ್ರಂತೆ. ವಿದ್ಯಾವಾಹಿನಿ ಸಂಸ್ಥೆ ಟಾಟಾ ಪವರ್ ಸೋಲಾರ್ ಪ್ರೂಫ್ ಅಂತ ನೋಡಿ. ಅಪ್ಪ ಪಾರ್ಕಿಂಗು ನನ್ನ ಗಾಡಿ ಇಲ್ಲಿ ನಿಲ್ಲಿಸ್ತಿದ್ದೆ. ಇವ್ನ ಅಣ್ಣ ತಗೊಂಡೋಗಿ ಮುಂದೆ ಹಿಡಿಕೆ ಹಾಕೋದು ನೋಡ್ರಿ. ಪಕ್ಕ ಮುಂದೆ ಹಿಡಿಕೆ ಹಾಕೋದು ತಗೊಂಬಂದು ಬಿಟ್ಟ. ವಾಚ್ಮ್ಯಾನ್ ಅಂಕಲ್ ಬೇರೆಯವ್ರು ಇವತ್ತು, ಮೊದಲಿದ್ದವ್ರಿಲ್ಲ. ಮ್ಯಾಮು ಹೋಗ ಮಾತಾಡ್ಸೋಗು. ನಾನು ಮಾರ್ಕ್ಸ್ ಕಾರ್ಡ್ ಬಂತು. ಇದಕ್ಕೆ 3 ವರ್ಷ ಕಷ್ಟ ಬಿದ್ದಿರೋದು ಈ ಕಾಲೇಜಲ್ಲಿ. ಅದು ಗ್ರಾಜುಯೇಷನ್ ಇಲ್ಲ, ಏನಿಲ್ಲ. ಅದು ಗ್ರ್ಯಾಜುಯೇಷನ್ ಇಲ್ಲ, ಏನೂ ಇಲ್ಲ, ಫೇರ್ವೆಲ್ ಇಲ್ಲ, ತೊಳು ಇಲ್ಲ. ಮುಗಿಸಿದ್ದೀವಿ ಇಲ್ಲಿ ಈ ಕಾಲೇಜಿಗೆ. ಏನೇನೋ ಮಾಡೋರು ಈಗ ಅಪ್ಡೇಟ್ ಆಗೈತೆ ಫುಲ್ಲು. ನನ್ನ ಮಾರ್ಕ್ಸ್ ನೋಡಿ ಗಾಯ್ಸ್, ಓವರಾಲ್ A+ ಗಾಯ್ಸ್. ದ ನೇಮ್ ಇಸ್ ಮುತ್ತು ಗಾಯ್ಸ್. ಮುತ್ತು ಗಾಯ್ಸ್. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋದು ಗಾಯ್ಸ್. ಇದೇ ಮಾರ್ಕ್ಸ್ ಕಾರ್ಡ್. ಇದು 3 ವರ್ಷ ದಬಾಕಿರೋದು. ಯಪ್ಪ, ನಾವೆಲ್ಲ 4-5 ಫುಲ್ 6 ಕೊಡ್ತಾರೆ ಅಂದ್ಕೊಂಡಿದ್ವಿ ಮಾರ್ಕ್ಸ್ ಕಾರ್ಡು. ನೋಡಿದ್ರೆ ಒಂದೇ ಒಂದು ಕೊಟ್ಟವ್ರು. 10 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ವಿ. 10 ಮಾರ್ಕ್ಸು 210 ಇಲ್ಲ. ತೋರ್ಸಪ್ಪ ನಿಂದು. ನೋಡ್ರಿ, ಯಾರನ್ನ ಬ್ಲಾಗ್ ನೋಡ್ತಿದ್ರೆ ಇದಕ್ಕೆ ಲ್ಯಾಮಿನೇಷನ್ ಮಾಡಿಸ್ಬೇಡ್ದಂತೆ ಮಾರ್ಕ್ಸ್ ಕಾರ್ಡ್ಗೆ. ಸ್ಕ್ಯಾನ್ ಆಗಲ್ವಂತಿಲ್ಲ ಅಂದರೆ ಆಫೀಸರ್ ಹೇಳಿ ಕಳಿಸಿದ್ದಾರೆ, ಯೂನಿವರ್ಸಿಟಿರು ಹೇಳಿದಾರಂತೆ. ನೋಡಿ, ಒಟ್ನಾಗ ಡಿಗ್ರಿ ಮುಗಿಸಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಹೊರಟ್ವಿ. ಒಂದು ಗ್ರ್ಯಾಜುಯೇಷನ್ ಡೇ ಇಲ್ಲ, ಏನೂ ಇಲ್ಲ. ಇನ್ನೊಂದು ಕಾನ್ವೊಕೇಶನ್ ಇಸ್ಕೊಬೇಕು, ಅದು ಯಾವಾಗ ಇಸ್ಕೊಂತೀವೋ ಗೊತ್ತಿಲ್ಲ. ಇಸ್ಕೊಂಡು ಹೋಗ್ಬೇಕು ಅಷ್ಟೇ. ಗುಡ್ ಬಾಯ್ ಕಾಲೇಜ್ಗೆ, ಗುಡ್ ಬಾಯ್. ಸಾಯಿದ್ ಬಾಯ್ ಹೇಳ್ಬಿಡಪ್ಪ. ಲಾಸ್ಟ್ ಇದೆ, ಇನ್ನೇನು ಬರ್ತೀವಿ ಕಾನ್ವೊಕೇಶನ್ಗೆ. ಇನ್ನೇನು ಮುಗಿದು ಹೋದ ಅಧ್ಯಾಯ. ಇದೊಂದಕ್ಕೆ ಇಷ್ಟು ದಿವಸ ಕಾಯ್ತಿದ್ವಿ ಅಷ್ಟೇ. ಇದೊಂದಕ್ಕೆ ನಮಗೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಾರೆ ಅಂತ ಎಲ್ಲ ಕಾಯ್ತಿದ್ರು. ಬಟ್ ಅದು ಯಾವುದೂ ಆಗಲಿಲ್ಲ. ನಥಿಂಗ್. ಚಲ್ ಎಲ್ಲ ಜರಾಕ್ಸ್ತಾ ಇದೀವಿ. ನಿಮ್ಗೆ ಬೇಸ್ಟ್ ಏನೋ ಬೇಡವೇನೋ? ನಿನಗೆ ಬೇಸ್ಟ್ ಅಂತ ಮಾರ್ಕ್ಸ್ ಕಾರ್ಡಿನ ನೋಡಿ ಏನೇ ಯೂಸ್ಫುಲ್ ಅಂತ ಸುಮ್ಮನೆ ಮನೆ ತಗೊಂಡೋಗಿ ಬೀರು ಇಕ್ತಾನೆ ನಮ್ಗೆ. ಇನ್ನೇನು ಕೆಲಸ ಸಿಕ್ಕಿಲ್ಲ ನೋಡ್ರಿ, ಲಾಸ್ಟ್ ಸೆಮಿಂದ ಅಷ್ಟೇ ಇಲ್ಲಿ ಹಾಕಿರೋದು. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿ ಹಾಕೋ. ಕೆಲಸ ಸಿಕ್ಕಿಲ್ಲ. ಅಷ್ಟೇ ಮಾಡೋಣ. ನಾವು ತಿರುಗಾಡಿದ ಜಾಗ ಇಲ್ಲ, ಪ್ಲೇಸ್ಗಳಿಲ್ಲ ಈ ಏರಿಯಾಗಳಿಗೆ. ಈ ಪ್ಲೇಸ್ಗಳೆಲ್ಲ ಇಲ್ಲಿ ಆಟ ಆಡ್ತಿದ್ದು, ಕಾಲೇಜಲ್ಲಿ ಹೋಗ್ತಿದ್ದು ಎಲ್ಲ ನೋಡಿದ್ರೆ ಏನೋ ಒಂಥರ ಬೇಜಾರು. ಈಗ ನೋಡೋದು ಆದರೂ ಒಂಥರ ಏನೋ ಗಿಟ್ಟು. ಎಲ್ಲ ಮೊದ್ಲಂಗೆ ಇದ್ದವರೆಲ್ಲ ಯಾರು ಮಾತಾಡ್ಸಲ್ಲ, ಯಾರೂ ಇಲ್ಲ, ಯಾರೂ ಕರೀಲೂ ಇಲ್ಲ. ನಾವು ಇದು ಅಲ್ಲಿ ಮಾತಾಡ್ಕೊಂಬರೋಣ ಅಂತ ಸುಮ್ಮನೆ ನಮ್ಮ ಮಾಡಿ ನಾವು ಇಬ್ಬರು ಬಂದು ಹೋಗ್ತಾ ಹತ್ತು ಯಾಕಂದ್ರೆ ಲೈಫು ಎಲ್ಲ ಬಿಟ್ಟು ಹೋಗ್ತಾರೆ. ನಮ್ಮನ್ನು ನಾವು ನೋಡ್ಕೊಬೇಕು ಅಷ್ಟೇ. ಕಾಲೇಜ್ ಟಾಟಾ ಬಾಯ್ ನೋಡ್ರಿ, ಅಲ್ಲಿ ನಿಂತಾರಲ್ಲ ಮೇಲೆ ಹುಡುಗರು, ಆ ಥರ ನಿಂತ್ಕೊಂಡಿದ್ವಿ ನಾವು. ಹೋಗಿ ಒಳಗಡೆಗೆ ಹೋಗ್ತಿರ್ಲಿಲ್ಲ, ನೆಟ್ಟಿಗೆ ಆಚೆ ಕಡೆಗೂ ಬರ್ತಿರ್ಲಿಲ್ಲ. ಅಲ್ಲಿ ಆಚೆ ಕಡೆ ನಿಂತ್ಕೊಂಡು ಕೊಡ್ತಿದ್ವಿ. ಕ್ಯಾಂಟೀನು ಈ ಕಡೆ ನಿಲ್ಸೇ ಇಲ್ಲ ನಾವು ಗಾಡಿ ಜಾಸ್ತಿ, ಆ ಕಡೆನೆ. ಈ ರೋಡಾಗಂತೂ ಗುರ್ರ ಅಂದ್ಕೊಂಡು ಹೋಗ್ತಿದ್ವಿ. ಈ ಮೂಲೆಗೆ ನುಗ್ತಿದ್ವಿ, ಹಿಂದೆ ಹೋಗ್ತಾ ಇದೀವಿ. ಇವನ್ ಗಾಡಿ ನನ್ನ ಗಾಡಿ ಒಳ್ಳೆ ಮಜಾ ಆಯಿತು. ಇಲ್ಲ ಗೊತ್ತಾ, 21 ವರ್ಷ ಆಯಿತು ಏನೇನೋ ಇನ್ಸಿಡೆಂಟ್ಗಳೆಲ್ಲ ಆಗಿ. ಕರೆಕ್ಟಾಗಿ 1 ವರ್ಷ ಎಲ್ಲ ಚೆನ್ನಾಗಿದ್ವಿ. ಯಾರು ಕಂಡಿದ್ದೋ ಗೊತ್ತಿಲ್ಲ. ಎಲ್ಲ ಬ್ಲಾಗಲ್ಲಿ ಯಾರಾದ್ರು ಯಾರಾದರೂ ಮಾತಾಡ್ತಿದ್ರು. ನೆಕ್ಸ್ಟಾಗಿ ಎಲ್ಲರೂ ಹೋಗ್ಬಿಟ್ಟು ನೋಡೋಕೆ ಒಂದೊಂದು ಆಟಗಳು ನಾವು ಆಡಿರೋದು ಅಲ್ವಾ.
ಇವಾಗ ಒಂದು ಶೂಟ್ ಐತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಇದು 2 ಶೂಟ್ ನಮ್ದೊಂದು ಇನ್ನೊಂದು ಅಂಗಡಿದೊಂದು ಎಲ್ಲ ಓಪನಿಂಗ್ ಇದೆ ಅದು ಮುಗಿಸ್ಕೊಂಬರ್ಬೇಕು ಅಷ್ಟೇ ಇವತ್ತಿನ ಕತೆ ಸಾಯ್ತೆ ಸ್ಟೇ ವಿತ್ ಸಾಯ್ಟ್ ಒನ್ ಡೇ ವಿತ್ ಸಾಯ್ಟ್ ಮಿಸ್ ಈಗ ಪೊಲೀಸವ್ರು ಅಲ್ಲೇ ಹಾಕೊಂಡ್ರು ಅಲ್ಲಿ ಹಿಡಿತಾ ಅವ್ರೆ ಎಲ್ಲ ಪೊಲೀಸು ನೀವು ನೋಡ್ರಿ ಮಧ್ಯೆ ಬರೋರು ಹೋಗ್ಬಿಟ್ಟೆ ಅಂತವನೆ ಇಲ್ಲೇ ರೆಡಿಯಲ್ಲಿ ನಮ್ಮ ಹುಡುಗ ಹಾರ್ಡ್ವೇರ್ ಅಂಗಡಿ ಓಪನ್ ಮಾಡೋನೆ ರಾಘವೇಂದ್ರ ಸ್ಟೋರ್ ಅಂತ ಫುಲ್ ನೋಡ್ರಿ ಇಷ್ಟು ಫುಲ್ 3 ಫ್ಲೋರ್ ಒಂದೇ ಅಲ್ಲಿ ಅವ್ನು ನೋಡ್ರಿ ಅಲ್ಲಿ ಕೆಳಗಡೆ ಏನೋ ಮಾಡ್ತಾವನೆ ಅವ್ನು ವೀಡಿಯೋ ಶೂಟ್ ಮಾಡ್ಕೊಡ್ಬೇಕಾಯ್ತು ಅಂಗಡಿದಂತೆ ಅದಕ್ಕೆ ಬಂದಿದ್ದೀನಿ ನೋಡ್ರಿ ಅಣ್ಣ ಫುಲ್ಲು 3 ಫ್ಲೋರ್ ಬಿಲ್ಡಿಂಗು ಅದು ಎಲ್ಲೇಳು ಹೈವೇ ಪಕ್ಕನೇ ಫೈರ್ ಸ್ಟೇಷನ್ ಹತ್ರ ಯಾರ ಇದ್ರೆ ಬಂದ್ರಿ ಡಿಸ್ಕೌಂಟ್ ಹಾಕ್ಕೊಡ್ತಾನೆ ನಮ್ಮ ಹುಡುಗ ಹೆಸರು ಹೇಳ್ರಿ ಹಾಕ್ಕೊಡ್ತೀನಿ ಬಾರಪ್ಪ. ಎಷ್ಟಪ್ಪ ನಮಗೆ ನಿಂಗೆ ಅಂದ್ರೆ 25% ಎಕ್ಸ್ಟ್ರಾ. ನೋಡ್ರಿ ಎಕ್ಸ್ಟ್ರಾ ಎಲ್ಲ ಡಿಸ್ಕೌಂಟ್ ಹೇಳು ಅಂದರೆ ಎಕ್ಸ್ಟ್ರಾ ಕಣಮ್ಮ, ಕಸ್ಟಮರಿಗೆ 20 ಕೊಡ್ತೀವಿ. ನೋಡಿ ಬರ್ರಿ, ಏನಾದರೂ ಬೇಕು ಅಂದರೆ ಹುಡುಗ ಇದ್ದಾನೆ ಇಲ್ಲೇ ರಾಘವೇಂದ್ರ ಸ್ಟೋರು, ಕಾಂಟ್ಯಾಕ್ಟ್ ಮಾಡಿ. ಮಾಡೋದೇ ಚೆನ್ನಾಗಿ ಮಾಡ್ತೀವಿ. ಲೇ ಬ್ಲಾಕ್ ಕಣ ಪ್ರಮೋಷನ್ ಮಾಡ್ತೀನಿ ಕಣ, ದುಡ್ಡು ಕೊಡ್ದಲ್ಲೇ. ದುಡ್ಡು ಕೊಡ್ದಲ್ಲೇ ಪ್ರಮೋಷನ್ ಮಾಡ್ತೀವಿ. ಆಯ್ತು ಮಾಡಪ್ಪ, ಆಯ್ತು ಆಯ್ತು ಕೊಡಪ್ಪ. ಈಗ ಏನು ಕೊಡೋ 10,000 ಕೊಡೋ. ಗೈಸ್ ನೋಡಿ, ಇಲ್ಲೂ ಬಾಕ್ಸ್ಗಳು, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೂ ಬಾಕ್ಸ್ಗಳು, ಎಲ್ಲ ಕಡೆ ಬಾಕ್ಸು. ಅವ್ನು ಸೆಕೆಂಡ್ PUC ಅಷ್ಟೇ ಹೋಗಿದ್ದು, ಆಮೇಲೆ ಬಿಟ್ಬಿಟ್ಟ ಬಿಸ್ನೆಸ್ ಕಡೆ ಹೋದ. ನೋಡಿದ್ರೆ ಈಗ 3 ಅಷ್ಟೇ ಪೂರ್ತಿ ಒಳ್ಳೆ ಬಿಸ್ನೆಸ್ ಮಾಡ್ತಾನೆ. ಇದಕ್ಕೆ ಕಣ್ರಿ ಹುಡುಗರು, ಅದಕ್ಕೆ ಓದೋದೆಲ್ಲ ಬೇಸ್ಟು. ಆದ್ರೆ ನಮ್ಮ ಮನೆಗೆ ಹೋಗಿ ಕೇಳೋದೇ ಇಲ್ಲ, ಇಲ್ಲೇ ಇರೋದು. ಇದೇ ಹೈವೇ, ತುಮಕೂರು ಹೈವೇ, ತುಮಕೂರು ಬೆಂಗಳೂರು ಹೈವೇ. ಈ ಹೈವೇ ಹತ್ರನೇ ಇರೋದು, ಇಲ್ಲೇ APMC ಯಾರ್ಡ್ ಎದುರುಗಡೆ ರಾಘವೇಂದ್ರ ಸ್ಟೋರ್ಸ್ ಅಂತ ಇರುತ್ತೆ ಹಾರ್ಡ್ವೇರ್. ಬರೀ ಇನ್ನೂ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಐತೆ. ಒಂದು ತೊಗೊಂಡೋಗಿ ನನ್ನ ಹೆಸ್ರು ಹೇಳಿ ಡಿಸ್ಕೌಂಟ್ ಕೊಡ್ತಾನೆ. ಫೋನ್ ಹಾಕಿ ನನಗಿಲ್ಲ ಅಂದರೆ ಹಾಕ್ಸ್ತೀನಿ. ಲಿಫ್ಟ್ ಎಲ್ಲ ಆಯ್ತು ನೋಡಿ. ಹೇಳೋ, ನಾನು ಬರ್ತೀನಿ ಹೇಳೋ. ಹಾಂ 5 ಲಕ್ಷ ತಿಂಗಳಿಗೆ ನೋಡಿ ಗೈಸ್, 5 ಲಕ್ಷ ಅದು ಮಿನಿಮಮ್ಮು. ಇನ್ನೂ ಜಾಸ್ತಿನೇ ದುಡಿತಾವನು, ಹೇಳ್ತಿಲ್ಲ ಕಳ್ಳ. ಇದು ಡಿಗ್ರಿ ವೇಸ್ಟ್ ನಾವು. ಸುಮ್ಮನೆ ಇವತ್ತು ಆ ಮಾಸ್ ಕಾರ್ಡ್ ಇಸ್ಕೊಂಡ್ವಿ, ಡಿಗ್ರಿ ಮಾಸ್ ಕಾರ್ಡು ಏನಕ್ಕೆ ಮುಗ್ದಿರೋದಕ್ಕೆ. ಮಾಸ್ ಕಾರ್ಡು ನೀನು PU ಮಾಡಿ ಇದು ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಬರ್ತೈತೆ ನಿನ್ನ ತಲೆನೇ ಶೈನಿಂಗ್ ಹೊಡಿತಾಯ್ತಪ್ಪ. ಗೈಸ್ ಮುಗೀತು. ಕಾಲೇ ಹತ್ರ ಹೋಗಿ ಮಾಸ್ ಕಾರ್ಡ್ ಇಸ್ಕೊಂಬಂದಿದ್ದು ಆಯಿತು. ನಮ್ಮ ಹುಡುಗಂದು ವೀಡಿಯೋ ಶೂಟ್ ಮಾಡಿಕೊಟ್ಟಿದ್ದು ಆಯಿತು. ಅದು ಪ್ರಮೋಷನ್ ಅಲ್ಲಪ್ಪ, ಆಮೇಲೆ ಆಯಿತು. ಏನಂತಾರೆ ಗೊತ್ತಾ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ದುಡಿತಿದ್ಯಪ್ಪ ಅದಕ್ಕೆ ಹಂಗೆ ನಿಲ್ಸಿ ಅಂತಾರೆ. ಯಾವ ಪ್ರಮೋಷನ್ ಇಲ್ಲ, ಟ್ರೆಂಡ್ಗೆ ಹಂಗೆ ಸಪೋರ್ಟ್ ಅಷ್ಟೇ. ಬೆಳೆಯೋರು ನೋಡಿ ಹುರ್ಕೊಂಬೇಡ್ದು, ಬೆಳೆಸ್ಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.